ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸೇವಾ ಸಂಸ್ಥೆಯಾಗಿದ್ದು, ವಿಶ್ವದ 147 ರಾಷ್ಟ್ರಗಳಲ್ಲಿ 9,000 ಸೇವಾ ಕೇಂದ್ರಗಳನ್ನು ಹೊಂದಿದೆ. ಇದರ ಮುಖ್ಯಾಲಯವು ರಾಜಸ್ಥಾನದ ಆಬು ಪರ್ವತದಲ್ಲಿ ಸ್ಥಾಪಿತಗೊಂಡಿದ್ದು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ಯುನಿಸೆಫ್ ಮತ್ತು ಎಕೋಸಾಕ್ ಜೊತೆಯಲ್ಲಿ ಒಡಗೂಡಿ ಹಲವಾರು ವೈಶ್ವಿಕ ಮಟ್ಟದ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಈ ಸಂಸ್ಥೆಗೆ ಅನೇಕ ಶಾಂತಿದೂತ ಪುರಸ್ಕಾರಗಳು ಲಭಿಸಿವೆ. ಸಮಾಜದಲ್ಲಿ ಎಲ್ಲೆಡೆ ದುಃಖ, ಅಶಾಂತಿ, ಖಿನ್ನತೆ, ಒತ್ತಡ ಮುಂತಾದ ಅಂಶಗಳು ಹೆಚ್ಚಾಗುತ್ತಿರುವುದು ಕಾಣಬರುತ್ತಿದೆ. ಮನುಷ್ಯ ಇಂದು ನಕಾರಾತ್ಮಕತೆಯ ಕಡೆಗೆ ಜಾರುತ್ತಿರುವುದು ಪ್ರಪಂಚದಾದ್ಯಂತ ಆತಂಕ ತರುವ ಸಂಗತಿಯಾಗಿದೆ. ಆಧ್ಯಾತ್ಮಿಕ ತತ್ವಗಳು ಮತ್ತು ಧ್ಯಾನದ ಪ್ರಕ್ರಿಯೆಯು ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ನೀಡಬಲ್ಲವು. ಈ ವಿಷಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲು ಬ್ರಹ್ಮಕುಮಾರಿ ಸಂಸ್ಥೆಯು ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಜ್ಞಾನ ಸರೋವರ ರಿಟ್ರೀಟ್ ಸೆಂಟರ್ನಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಪ್ರಾರಂಭಿಸಿದೆ. ಜನರ ಸೇವೆಗಾಗಿ ಇಲ್ಲಿ ಆಧುನಿಕ ಆಧ್ಯಾತ್ಮಿಕ ಮ್ಯೂಸಿಯಂ ಮತ್ತು ಶಿವಲಿಂಗದ ಸ್ಥಾಪನೆಯು ನೆರವೇರುತ್ತಿದೆ. ನಿರ್ಮಾಣದ ಹಂತದಲ್ಲಿರುವ ಈ ಭವ್ಯ ದಿವ್ಯ ಕಟ್ಟಡದ ಮುಂದೆ ನಾವೀಗ ನಿಂತಿದ್ದೇವೆ. ಮ್ಯೂಸಿಯಂನ ನೆಲಮಹಡಿಯಲ್ಲಿ ಸತ್ಯತೆಯನ್ನು ದರ್ಶಿಸುವ ಚಿತ್ರಗಳು, ಸಂಸ್ಥೆಯ ಸ್ಥಾಪನೆಗೆ ನಿಮಿತ್ತರಾದ ಬ್ರಹ್ಮಬಾಬಾರವರ ಜೀವನ ಚರಿತ್ರೆ, ಸ್ವರ್ಗದ ಮಾಡೆಲ್, ಆಡಳಿತ ಕಚೇರಿ, ಸಿಟ್ಟಿಂಗ್ ರೂಮ್ ಇರುತ್ತವೆ. ಮೊದಲ ಮಹಡಿಯಲ್ಲಿ ವೀಕ್ಷಣೆಗಾಗಿ 8 ವಿಡಿಯೋ ಕೊಠಡಿಗಳು ಇರುತ್ತವೆ. ಪ್ರತಿಯೊಂದು ಕೊಠಡಿಯಲ್ಲಿ 3D ಥಿಯೇಟರ್ಗಳು ಸ್ಥಾಪನೆಗೊಳ್ಳಲಿವೆ. ಆಧ್ಯಾತ್ಮಿಕ ಜ್ಞಾನ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಧ್ಯಾನದ ಕಕ್ಷೆ ಮುಂತಾದವುಗಳನ್ನು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಮಾಧ್ಯಮದ ಮೂಲಕ ವಿಶೇಷ ಅನುಭೂತಿ ಮಾಡುವ ಅವಕಾಶ ಸಿಗಲಿದೆ. ಎರಡನೆಯ ಮಹಡಿಯಲ್ಲಿ ಅನುಭೂತಿ ಕಕ್ಷೆ ಮತ್ತು ಭಾರತದ ಪ್ರಖ್ಯಾತ 12 ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯ ದರ್ಶನ ಮಾಡಬಹುದು. ಈ ಮಹಡಿಯ ಮೇಲೆ ಎತ್ತರವಾದ ಶಿವಲಿಂಗದ ನಿರ್ಮಾಣವಾಗಲಿದ್ದು, ಮೈಸೂರಿನ ಆಧ್ಯಾತ್ಮಿಕ ಪರಂಪರೆಗೆ ಮುಕುಟಪ್ರಾಯವಾಗಲಿದೆ. ಭೂಮಿಯ ಕೆಳಗಿನ ಮಹಡಿಯಲ್ಲಿ ಸುಂದರವಾದ ಧ್ಯಾನ ಮಂದಿರವೊಂದು ತಯಾರಾಗುತ್ತಿದ್ದು, ಸಾರ್ವಜನಿಕರು ಈ ಗುಹೆಯಲ್ಲಿ ಕುಳಿತು ಮೌನ ಧ್ಯಾನ ಮಾಡಬಹುದು.
ನಿರ್ಮಾಣ ಹಂತದಲ್ಲಿರುವ ಮ್ಯೂಸಿಯಂ ಮತ್ತು ಶಿವಲಿಂಗದ ಮಾದರಿ ಇಲ್ಲಿದೆ. ಪ್ರವೇಶ ಉಚಿತ. ಆಧ್ಯಾತ್ಮಿಕ ಮ್ಯೂಸಿಯಂನ ಜೊತೆಗೆ ಸುಮಾರು 2,000 ಜನರು ಕುಳಿತು ಧ್ಯಾನ ಮಾಡಲು ಸಾಧ್ಯವಾಗುವಂತಹ ಒಂದು ಸುಂದರ ಸಭಾಭವನದ ನಿರ್ಮಾಣವೂ ಸಹ ಜ್ಞಾನ ಸರೋವರದಲ್ಲಿ ನಡೆಯುತ್ತಿದೆ. ಓಂ ಶಾಂತಿ.